ಒಂದು ಕಾಲದಲ್ಲಿ ಹಸಿರು ಹೊಲಗಳು, ಮುದ್ದಾದ ಮನೆಗಳು ಮತ್ತು ನಗುವಿನ ಮಕ್ಕಳಿಂದ ತುಂಬಿದ ಒಂದು ಸುಂದರವಾದ ಹಳ್ಳಿಯಿತ್ತು. ಆ ಹಳ್ಳಿಯ ಬಳಿ ಒಂದು ನೀಲಿ ಬಣ್ಣದ ನದಿ ಮೌನವಾಗಿ ಹರಿಯುತ್ತಿತ್ತು. ಆ ನದಿಯೊಳಗೆ ಒಂದು ವಿಶಿಷ್ಟವಾದ ಮಾಯಾ ಮೀನು ವಾಸಿಸುತ್ತಿತ್ತು. ಆ ಮೀನು ಸಾಮಾನ್ಯ ಮೀನು ಆಗಿರಲಿಲ್ಲ. ಆ ಮೀನು ಒಳ್ಳೆಯ ಹೃದಯ ಹೊಂದಿತು ಮತ್ತು ಮನುಷ್ಯರ ನೋವುಗಳನ್ನು, ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವ ಒಂದು ಮಾಯಾ ಮೀನು. ಆ ಹಳ್ಳಿಯ ಜನರು ತುಂಬ ಸರಳವಾಗಿ ಬದುಕುತ್ತಿದ್ದರು. ಅವರಿಗೆ ಹೆಚ್ಚಿನ ಐಶ್ವರ್ಯ ಇರಲಿಲ್ಲ, ಆದರೆ ಅವರು ಸಂತೋಷದಿಂದ ಇದ್ದರು. ಒಂದು ದಿನ ಬರ ಬಂದು ಹೊಲಗಳು ಒಣಗಿ ಆಹಾರ ಕಡಿಮೆಯಾಯಿತು. ಜನರು ದುಃಖದಿಂದ ಕಂಗಾಲಾಗಿದ್ದರು. ಆಗ ಮಾಯಾ ಮೀನು ನದಿಯಿಂದ ಹೊರಬಂದು ತನ್ನ ಮಾಯಾಜಾಲ ಶಕ್ತಿಯಿಂದ ನದಿಯ ನೀರನ್ನು ಹೊಳೆಯುವ ಬಂಗಾರ ಮತ್ತು ಮುತ್ತುಗಳಾಗಿ ಬದಲಾವಣೆ ಮಾಡಿತು. ಹಳ್ಳಿಯವರು ಅದನ್ನು ಕಂಡು ಆಶ್ಚರ್ಯದಿಂದ ನೋಡುತ್ತಿದ್ದರು. ಆ ಖಜಾನೆಯಿಂದ ಹಳ್ಳಿ ಮತ್ತೆ ಚೆನ್ನಾಗಿ ಬೆಳೆದು ಸಮೃದ್ಧಿಯಾಗಿ ಕಂಡಿತು. ಮನೆಗಳು ಸುಂದರವಾದವು, ಹೊಲಗಳು ಹಸಿರಾದವು, ಮಕ್ಕಳು ಮತ್ತೆ ಆಟವಾಡಲು ಶುರು ಮಾಡಿದರು. ಎಲ್ಲರೂ ಸಂತೋಷದಲ್ಲಿದ್ದರು. ಆದರೆ ನಿಧಾನವಾಗಿ ಕೆಲವು ಜನರ ಮನಸ್ಸಿನಲ್ಲಿ ಒಂದು ಬದಲಾವಣೆ ಉಂಟಾಯಿತು. ಅವರಿಗೆ ಈಗಿರುವ ಬಂಗಾರ ಮತ್ತು ಮುತ್ತುಗಳು ಸಾಲದೆ ಇನ್ನಷ್ಟು ಬೇಕೆಂಬ ಆಸೆ ಹುಟ್ಟಿತು. ಮಾಯಾ ಮೀನು ಪ್ರತಿದಿನವೂ ಸ್ವಲ್ಪ ಸ್ವಲ್ಪ ಖಜಾನೆ ಕೊಡುತ್ತಿತ್ತು. ಆದರೆ ಜನರ ಆಸೆ ಹೆಚ್ಚುತ್ತಲೇ ಹೋಯಿತು. ಅವರಿಗೆ ಸಾಕು ಎನ್ನುವುದು ಮರೆತೇ ಹೋಯಿತು. ಹೆಚ್ಚು ಬಂಗಾರ ಬೇಕು, ಹೆಚ್ಚು ಮುತ್ತುಗಳು ಬೇಕು, ಹೆಚ್ಚು ಐಶ್ವರ್ಯ ಬೇಕು ಎಂದು ಅವರು ಯೋಚಿಸಲು ಆರಂಭಿಸಿದರು. ನದಿಯು ನಿಧಾನವಾಗಿ ಹಳೆಯದಂತೆ ಕಲುಷಿತವಾಗತೊಡಗಿತು. ನದಿಯ ನೀರು ಕಡಿಮೆಯಾಯಿತು, ಹೊಲಗಳು ಮತ್ತೆ ಒಣಗಲು ಶುರು ಮಾಡಿದವು. ಆದರೆ ಜನರು ಇದನ್ನೂ ಗಮನಿಸದೆ ಖಜಾನೆಯ ಹಿಂದೆ ಓಡುತ್ತಿದ್ದರು. ಮಾಯಾ ಮೀನು ದುಃಖದಿಂದ ಅವರನ್ನು ನೋಡುತ್ತಿತ್ತು. ಅದು ತನ್ನ ಮಾಯಾಜಾಲವನ್ನು ಒಳ್ಳೆಯದಕ್ಕಾಗಿ ಬಳಸಲು ಬಯಸಿತ್ತು. ಆದರೆ ದುರಾಸೆಯಿಂದ ಅದು ಹಾನಿಯಾಗುತ್ತಿರುವುದನ್ನು ಕಂಡು ಮೌನವಾಗಿ ದುಃಖಿಸುತ್ತಿತ್ತು. ಒಂದು ದಿನ ನದಿ ಸಂಪೂರ್ಣವಾಗಿ ಒಣಗುವ ಹಂತಕ್ಕೆ ಬಂದಿತು. ಬಂಗಾರ ಇದ್ದರೂ ನೀರಿರಲಿಲ್ಲ, ಆಹಾರ ಇರಲಿಲ್ಲ, ಸಂತೋಷ ಇರಲಿಲ್ಲ. ಆಗ ಹಳ್ಳಿಯ ಜನರಿಗೆ ತಮ್ಮ ತಪ್ಪು ಅರಿವಾಯಿತು. ಅವರು ತೃಪ್ತಿ ಕಳೆದುಕೊಂಡಾಗ ಏನು ಕಳೆದುಕೊಂಡಿದ್ದಾರೆಂಬುದನ್ನು ಅವರು ಆಗ ಮಾತ್ರ ಅರ್ಥ ಮಾಡಿಕೊಂಡರು. ಅವರ ಮನಸ್ಸುಗಳಲ್ಲಿ ಪಶ್ಚಾತ್ತಾಪ ಹುಟ್ಟಿತು. ಅವರು ನದಿಯ ಬಳಿ ಬಂದು ಕುಳಿತು ಪ್ರಕೃತಿಗೆ ಧನ್ಯವಾದ ಹೇಳುತ್ತಾ ಇನ್ನು ಮುಂದೆ ದುರಾಸೆ ಬಿಡುವುದಾಗಿ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡರು. ಅವರ ಹೃದಯ ಬದಲಾಗುತ್ತಿದ್ದಂತೆ ಮಾಯಾ ಮೀನು ಮತ್ತೆ ನದಿಯಲ್ಲಿ ಮೃದುವಾಗಿ ಹೊಳೆಯತೊಡಗಿತು. ನದಿ ಮತ್ತೆ ನೀರಿನಿಂದ ತುಂಬಿತು. ಹೊಲಗಳು ಹಸಿರಾದವು. ಹಳ್ಳಿ ಮತ್ತೆ ಸಂತೋಷದಿಂದ ತುಂಬಿತು. ಈ ಬಾರಿ ಜನರು ಕಡಿಮೆ ಇದ್ದರೂ ತೃಪ್ತಿಯಿಂದ ಬದುಕಲು ಕಲಿತರು. ಅವರಿಗೆ ತಿಳಿಯಿತು, ನಿಜವಾದ ಖಜಾನೆ ಬಂಗಾರವಲ್ಲ, ತೃಪ್ತಿಯೂ ಸಂತೋಷವೂ ಆಗಿದ್ದವು. ಹೀಗಾಗಿ ಈ ಸುಂದರವಾದ ಕಥೆ ಮಕ್ಕಳಿಗೆ ಒಂದು ಮುದ್ದಾದ ಪಾಠ ಕಲಿಸುತ್ತದೆ. ಎಷ್ಟೇ ಐಶ್ವರ್ಯ ಇದ್ದರೂ ಮನಸ್ಸಿಗೆ ತೃಪ್ತಿ ಇಲ್ಲದಿದ್ದರೆ ಸಂತೋಷ ಇರುವುದಿಲ್ಲ. ಆದ್ದರಿಂದ ಯಾವಾಗಲೂ ನಮಗೆ ಇರುವುದರಲ್ಲಿ ಸಂತೋಷಪಡುವುದು ಮತ್ತು ಪ್ರಕೃತಿಗೆ ಗೌರವ ನೀಡುವುದು ಬಹಳ ಮುಖ್ಯ. ಇದೇ ಮಾಯಾ ಮೀನಿನ ಗುಪ್ತ ಖಜಾನದ ಕಥೆ.